ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಭಾರತವನ್ನ ಮತ್ತು ಭಾರತದ ಅಭಿವೃದ್ಧಿಯನ್ನ ಪಶ್ಚಿಮದ ದೇಶಗಳು ಯಾಕೆ ಸಹಿಸೋದಿಲ್ಲ? ಪಶ್ಚಿಮ ಬಿಡಿ, ಪೂರ್ವ ದೇಶಗಳಿಗೆ ಕೂಡ ಇದು ಇಷ್ಟ ಆಗೋದಿಲ್ಲ. ನಾವು ಯಾರನ್ನ ನಮ್ಮ ಆಪ್ತ ಮಿತ್ರ ಅಂತೆಲ್ಲ ಅಂದ್ಕೊಂಡಿದೀವೋ ಅಂಥ ದೇಶ ರಷ್ಯಾ ಕೂಡ ತೀರಾ ಅಗತ್ಯ ಸಂದರ್ಭಗಳಲ್ಲಿ ಭಾರತಕ್ಕೆ ಕೈ ಕೊಟ್ಟಿದ್ದಿದೆ. ಮೊನ್ನೆ ಕೂಡ ಭಾರತದ ಬಹುನಿರೀಕ್ಷಿತ ಸ್ವದೇಶಿ ಯುದ್ಧ ವಿಮಾನ ವಾಹಕ ನಿರ್ಮಾಣಕ್ಕೆ ಬೇಕಿದ್ದ ವಿಶೇಷ ಉಕ್ಕನ್ನು ಕೊಡೋದಕ್ಕೆ ರಷ್ಯಾ ನಿರಾಕರಿಸಿತ್ತು ಅನ್ನೋ ಮಾಹಿತಿ ಹೊರಬೀಳ್ತಾ ಇದೆ. ಈ ಮಧ್ಯೆ ಭಾರತ ತನ್ನ ಮೇಕ್ ಇನ್ ಇಂಡಿಯಾ ಮೂಲಕ ಆಯುಧ ಭಂಡಾರವನ್ನ ಖಾಲಿ ಮಾಡ್ಕೊಳ್ತಾ ಇದೆ. ಈ ಮೇಕ್ ಇನ್ ಇಂಡಿಯಾ ಅನ್ನೋದು ಒಂದು ವ್ಯರ್ಥ ಪ್ರಯತ್ನ ಅನ್ನೋ ಹಾಗೆ ಅಮೆರಿಕದ ಮಾಧ್ಯಮಗಳು ವರದಿ ಮಾಡ್ತಾ ಇವೆ. ಅದನ್ನ ನಮ್ಮ ಇಲ್ಲಿನ ಕೆಲ ಮೀಡಿಯಾಗಳು ಕೂಡ ಹೇಳೋದಕ್ಕೆ ಶುರು ಮಾಡಿವೆ. ಹಾಗಾದ್ರೆ ಮೇಕ್ ಇನ್ ಇಂಡಿಯಾ ಅನ್ನೋದು ಭಾರತವನ್ನ ನಿಜಕ್ಕೂ ಸಂಕಷ್ಟದ ಪಾಲು ಮಾಡ್ತಾ ಇದೆಯಾ? ಮೇಕ್ ಇನ್ ಇಂಡಿಯಾ ಮೇಲೆ ಜಗತ್ತಿನ ಸಾಕಷ್ಟು ದೇಶಗಳಿಗೆ ಯಾಕೆ ಕೆಂಗಣ್ಣು ಅನ್ನೋ ಬಗ್ಗೆ ಒಂದಷ್ಟು ಮಾಹಿತಿಯಲ್ಲಿ ನೋಡೋಣ. ಸ್ನೇಹಿತರೆ, ಮೇಕ್ ಇನ್ ಇಂಡಿಯಾಗೆ ಅಂಟಿಕೊಂಡಿರೋ ಪ್ರಧಾನಿ ನರೇಂದ್ರ ಮೋದಿ ಅವರ ನಿರ್ಧಾರ ಮತ್ತು ಆದೇಶಗಳಿಂದ ಭಾರತದ ಆಯುಧ ಭಂಡಾರ ಖಾಲಿ ಆಗ್ತಾ ಇದೆ. ಅದಕ್ಕೀಗ ಚೈನಾನ ಎದುರಿಸೋದಕ್ಕೆ ಬೇಕಾದ ಆಯುಧಗಳ ಕೊರತೆ ಉಂಟಾಗ್ತಾ ಇದೆ ಅಂತ ಮೊನ್ನೆ ಬ್ಲೂಮ್ಬರ್ಗ್ ವರದಿಯೊಂದನ್ನು ಪ್ರಕಟಿಸಿದೆ. ಈ ವರದಿಯ ಸಾರಾಂಶ ಹೇಳೋ ಹಾಗೆ ಮೇಕ್ ಇನ್ ಇಂಡಿಯಾ ಅನ್ನೋದು ಭಾರತದ ಸೇನೆಯ ಪಾಲಿಗೆ ನುಂಗಲಾಗದ ತುತ್ತಾಗ್ತಾ ಇದೆ. ಇದು ಬ್ಲೂಮ್ಬರ್ಗ್ ಮಾಡಿರೋ ವರದಿ. ಇದಾದ ಮೇಲೆ ಇಲ್ಲಿನ ಸಾಕಷ್ಟು ಮಾಧ್ಯಮಗಳು ಕೂಡ ಈ ಬಗ್ಗೆ ಬರೆಯೋದಕ್ಕೆ ಶುರು ಮಾಡಿವೆ. ಹಾಗಾದ್ರೆ ಈ ಮೇಕ್ ಇನ್ ಇಂಡಿಯಾ ಅನ್ನೋದು ನಿಜಕ್ಕೂ ಭಾರತಕ್ಕೆ ಭಾರ ಆಗ್ತಾ ಇದೆಯಾ? ಹಾಗೆ ನೋಡಿದ್ರೆ ಮೇಕ್ ಇನ್ ಇಂಡಿಯಾ ಅನ್ನೋದು ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರ ಮಹತ್ವದ ಘೋಷಣೆ. ಭಾರತ ಬಳಸುವ ಆಟಿಕೆಗಳಿಂದ ಹಿಡಿದು ಯುದ್ಧ ಸಾಮಗ್ರಿಗಳವರೆಗೆ ಒಂದಷ್ಟು ವಸ್ತುಗಳನ್ನು ನಾವು ಇಲ್ಲೇ ತಯಾರು ಮಾಡ್ಕೋಬೇಕು. ಎಲ್ಲವನ್ನೂ ವಿದೇಶಗಳಿಂದ ಆಮದು ಮಾಡ್ಕೊಳ್ತಾ ಹೋದರೆ ಭಾರತೀಯ ಕೈಗಾರಿಕೆಗಳು ಅಭಿವೃದ್ಧಿ ಆಗೋದಿಲ್ಲ ಮತ್ತು ವಿದೇಶಿ ವಿನಿಮಯ ಸಂಗ್ರಹದ ಮೇಲೆ ಇದು ತುಂಬಾನೇ ದುಷ್ಪರಿಣಾಮವನ್ನು ಬೀರುತ್ತೆ ಅನ್ನೋ ಕಾರಣಕ್ಕೆ ಭಾರತ ಮೇಕ್ ಇನ್ ಇಂಡಿಯಾ ಯೋಜನೆಯನ್ನು ಆರಂಭ ಮಾಡ್ತು. ಇವತ್ತು ಸಾಕಷ್ಟು ಉಪಕರಣಗಳನ್ನು ನಾವು ಭಾರತದಲ್ಲೇ ತಯಾರು ಮಾಡ್ಕೊಳ್ಳೋದಕ್ಕೆ ಇದು ಸಹಾಯ ಕೂಡ ಮಾಡ್ತಾ ಇದೆ. ಉತ್ತರ ಪ್ರದೇಶದಂತಹ ರಾಜ್ಯದ ಎಕಾನಮಿಯನ್ನ $1 ಟ್ರಿಲಿಯನ್ ಸಮೀಪಕ್ಕೆ ತಗೊಂಡು ಬರುವುದಕ್ಕೆ ಕೂಡ ಈ ಮೇಕ್ ಇನ್ ಇಂಡಿಯಾ ಸಹಕಾರಿ ಆಗ್ತಾ ಇದೆ. ಸಾಕಷ್ಟು ಭಾರತೀಯ ಸ್ಟಾರ್ಟ್ಅಪ್ ಕಂಪನಿಗಳು ಹುಟ್ಟುಕೊಂಡಿವೆ. ಇಲ್ಲಿನ MSMEಗೆ ಇದರಿಂದ ಲಾಭ ಆಗ್ತಾ ಇದೆ. ಸಾಕಷ್ಟು ಉದ್ಯೋಗಾವಕಾಶಗಳ ಸೃಷ್ಟಿಗೆ ಕೂಡ ಮೇಕ್ ಇನ್ ಇಂಡಿಯಾ ಯೋಜನೆ ಕಾರಣವಾಗ್ತಾ ಇದೆ. ಇಲ್ಲಿ ಭಾರತ ಎಲ್ಲವನ್ನು ನಾವೇ ಮಾಡ್ಕೊಂಡು ಬಿಡ್ತೀವಿ ಅಂತೇನು ಹೊರಟಿಲ್ಲ. ಬದಲಿಗೆ ಭಾರತವನ್ನು ವಿದೇಶಿ ಕಂಪನಿಗಳು ಕೇವಲ ಮಾರುಕಟ್ಟೆಯನ್ನಾಗಿ ಮಾತ್ರ ನೋಡೋದು ಬೇಡ, ಅವರು ಇಲ್ಲಿಗೆ ಬಂದು ತಯಾರಿಯನ್ನು ಮಾಡಲಿ ಅನ್ನೋದು ಮೇಕ್ ಇನ್ ಇಂಡಿಯಾದ ಉದ್ದೇಶ. ಈಗ ಭಾರತದಲ್ಲಿ ನಾವು ಬಳಸೋ ಬಹುತೇಕ ಮೊಬೈಲ್ ಫೋನ್ಗಳನ್ನು ತಯಾರು ಮಾಡೋದು ಚೈನಾ ಕಂಪನಿಗಳು. ಐಫೋನ್ ಇದೆಯಲ್ಲ, ಅದಕ್ಕೆ ಭಾರತದಲ್ಲಿ ಉತ್ತಮ ಮಾರುಕಟ್ಟೆ ಇದೆ. ಆದರೆ ಅದು ಕೂಡ ಚೈನಾದಲ್ಲಿ ತಯಾರಾಗಿ ಭಾರತಕ್ಕೆ ಬರ್ತಾ ಇತ್ತು. ಇಲ್ಲಿ ಮಾರಾಟವಾಗುವ ವಸ್ತುಗಳಿಗೆ ಮಾರಾಟ ತೆರಿಗೆಯನ್ನು ಕಂಪನಿಗಳು ಕೊಡುತ್ತವೆ ನಿಜ, ಆದರೆ ಅವು ಚೈನಾದಲ್ಲೋ ಮತ್ತೆಲ್ಲೋ ಉತ್ಪಾದನೆಯನ್ನು ಮಾಡೋದ್ರಿಂದ ಅಲ್ಲಿನ ಜನಕ್ಕೆ ಕೆಲಸ ಕೊಡುತ್ತವೆ. ಅಲ್ಲಿ ಮಾರಾಟವಾಗೋ ದೇಶಕ್ಕಿಂತ ಹೆಚ್ಚಿನ ತೆರಿಗೆಯನ್ನು ಅವು ಕೊಡುತ್ತವೆ. ಒಂದು ವೇಳೆ ಭಾರತದಲ್ಲಿ ತಯಾರು ಮಾಡೋದಕ್ಕೇ ಅವಕಾಶಗಳಿಲ್ಲ, ಇಲ್ಲಿ ಜನ ಸಿಗೋದಿಲ್ಲ, ಮೂಲಭೂತ ಸೌಕರ್ಯಗಳಿಲ್ಲ ಅಂದರೆ ಅದೊಂಥರ. ಆದರೆ ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರುವ ಎರಡನೇ ದೇಶ, ಅತಿ ಹೆಚ್ಚು ನೈಸರ್ಗಿಕ ಸಂಪನ್ಮೂಲಗಳಿರೋ ದೇಶ, ಅತಿ ಹೆಚ್ಚು ಲೇಬರ್ ಫೋರ್ಸ್ ಇರೋ ದೇಶದಲ್ಲಿ ತಯಾರಿ ಮಾಡೋದಕ್ಕೆ ಯಾರೂ ಬರೋದಿಲ್ಲ, ಬರೀ ಇಲ್ಲಿನ ಮಾರುಕಟ್ಟೆಯನ್ನು ಬಳಸ್ಕೊಳ್ಳೋದಕ್ಕೆ ಮಾತ್ರ ಬರ್ತಾರೆ ಅಂದರೆ ಹೇಗೆ? ಇಲ್ಲಿ ಮಾರಾಟವಾಗುವ ವಸ್ತುಗಳು ಇಲ್ಲೇ ತಯಾರಾದರೆ ಇಲ್ಲಿನ ಯುವಕರಿಗೆ ಉದ್ಯೋಗ ಅವಕಾಶಗಳು ಸಿಗುತ್ತವೆ. ಹೀಗೆ ಅಂದುಕೊಂಡೇ ಸಿದ್ಧ ಮಾಡಲಾಗಿದ್ದು ಈ ಮೇಕ್ ಇನ್ ಇಂಡಿಯಾ. ಹಾಗಂತ ಇದು ನರೇಂದ್ರ ಮೋದಿ ಬಂದ ನಂತರವೇ ಶುರುವಾಗಿದ್ದು ಅಂತಲ್ಲ. ಅದಕ್ಕೂ ಮೊದಲು ಕೂಡ ನಮಗೆ ಬೇಕಾದ ವಸ್ತುಗಳನ್ನು ಇಲ್ಲೇ ತಯಾರು ಮಾಡಿಕೊಳ್ಳುವ ಮತ್ತು ಭಾರತಕ್ಕೆ ವಿದೇಶಿ ಬಂಡವಾಳವನ್ನು ಆಕರ್ಷಿಸುವ ಕೆಲಸವನ್ನು ಈ ಹಿಂದಿನ ಪ್ರಧಾನಿಗಳು ಕೂಡ ಮಾಡಿದರು. ಆದರೆ ಅದಕ್ಕೊಂದು ನಿರ್ದಿಷ್ಟ ಹೆಸರಿಟ್ಟಿದ್ದು, ಅದಕ್ಕಾಗಿಯೇ ಒಂದು ಕಾರ್ಯಸೂಚಿಯನ್ನು ಸಿದ್ಧ ಮಾಡಿ ಮೇಕ್ ಇನ್ ಇಂಡಿಯಾಗೆ ವೇಗ ಕೊಟ್ಟಿದ್ದು ಮಾತ್ರ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ. ಇಲ್ಲಿ ಮೇಕ್ ಇನ್ ಇಂಡಿಯಾ ಯೋಜನೆ ಒಂದಷ್ಟರ ಮಟ್ಟಿಗೆ ಯಶಸ್ಸನ್ನು ಕೂಡ ಕಾಣ್ತಾ ಇದೆ ಅನ್ನೋದು ಸುಳ್ಳಲ್ಲ. ಈಗ ಸಾಕಷ್ಟು ಮೊಬೈಲ್ ಕಂಪನಿಗಳು ಇಲ್ಲಿ ತಮ್ಮ ತಯಾರಿಕಾ ಘಟಕಗಳನ್ನು ಸ್ಥಾಪನೆ ಮಾಡಿವೆ. ಐಫೋನ್ ಕೂಡ ಭಾರತದಲ್ಲಿ ತನ್ನ ಸೆಲ್ ಫೋನ್ ತಯಾರಿ ಮಾಡ್ತಾ ಇದೆ. ಚೀನಾದಿಂದ ಬರ್ತಿದ್ದ ಆಟಿಕೆಗಳಿಗೆ ಈಗ ಸ್ವದೇಶಿ ಆಟಿಕೆಗಳು ಪೈಪೋಟಿ ಕೊಡ್ತಾ ಇವೆ. ಭಾರತೀಯ ರಕ್ಷಣಾ ಇಲಾಖೆಗೆ ಬೇಕಾದ ಸಾಕಷ್ಟು ಉತ್ಪನ್ನಗಳನ್ನು ನಾವು ಇಲ್ಲೇ ತಯಾರು ಮಾಡ್ಕೊಳ್ತಾ ಇದ್ದೀವಿ. ಹೆಲ್ಮೆಟ್ಗಳು, ಬುಲೆಟ್ ಪ್ರೂಫ್ ಜಾಕೆಟ್ಗಳು, ರಡಾರುಗಳು, ಯುದ್ಧ ವಾಹನಗಳು, ಮಿಸೈಲುಗಳು, ಯುದ್ಧ ವಾಹನಗಳಿಗೆ ಬೇಕಾದ ಬಿಡಿಭಾಗಗಳು, ನೌಕಾಪಡೆಗೆ ಬೇಕಾಗುವ ಗಸ್ತು ನೌಕೆಗಳು, ಗ್ರನೇಡ್ಸ್, ಶೆಲ್ಲುಗಳು, ಟಾರ್ಪೆಡೋಗಳು, ಹೀಗೆ ಸಾಕಷ್ಟು ವಸ್ತುಗಳನ್ನು ಭಾರತದಲ್ಲಿ ತಯಾರು ಮಾಡಿಕೊಳ್ಳಲಾಗ್ತಾ ಇದೆ. ಮೊನ್ನೆ ನಾವು ನಮಗೆ ಬೇಕಾದ ಯುದ್ಧ ವಿಮಾನ ವಾಹಕ INS ವಿಕ್ರಾಂತ್ ಅನ್ನು ಕೂಡ ಸಂಪೂರ್ಣ ಸ್ವದೇಶಿಯಾಗಿ ನಿರ್ಮಾಣ ಮಾಡ್ಕೊಂಡಿದ್ದೀವಿ. ಹಾಗೆ ಭಾರತದ ಯುದ್ಧ ವಿಮಾನ ತಯಾರಿಕಾ ಪ್ರಾಜೆಕ್ಟ್ ಅಲ್ಲಿ ಕೈ ಜೋಡಿಸೋದಕ್ಕೆ ಒಂದಷ್ಟು ವಿದೇಶಿ ಕಂಪನಿಗಳು ತುದಿಗಾಲಲ್ಲಿ ನಿಂತಿವೆ. ಅವರು ಭಾರತಕ್ಕೆ ಬಂದು ಇಲ್ಲೇ ತಮ್ಮ ತಯಾರಿಕಾ ಘಟಕಗಳನ್ನು ಸ್ಥಾಪನೆ ಮಾಡೋದಕ್ಕೆ ಕೂಡ ಸಿದ್ಧ ಇದ್ದಾರೆ. ಇದೆಲ್ಲ ಸಾಧ್ಯ ಆಗಿದ್ದು ಮೇಕ್ ಇನ್ ಇಂಡಿಯಾದಿಂದ.
ಆದರೆ ಬ್ಲೂಮ್ಬರ್ಗ್ ವರದಿ ಇಲ್ಲಿ ಬೇರೆಯೇ ಹೇಳ್ತಾ ಇದೆ. ಭಾರತ ಮೇಕ್ ಇನ್ ಇಂಡಿಯಾ ಅನ್ನೋ ಭ್ರಮೆಗೆ ಬಿದ್ದು ಸುಮಾರು 780 ಸೇನಾ ಉಪಕರಣಗಳು ಹಾಗೂ ಆಯುಧಗಳ ಮೇಲೆ ಆಮದು ನಿರ್ಬಂಧವನ್ನು ವಿಧಿಸಿದೆ. ಹೀಗಾಗಿ ಸೇನೆಗೆ ಬೇಕಾದ ಆಯುಧಗಳ ಕೊರತೆ ಉಂಟಾಗ್ತಾ ಇದೆ ಅನ್ನೋದು ಬ್ಲೂಮ್ಬರ್ಗ್ ಹೇಳ್ತಾ ಇರೋ ಮಾತು. ಅಷ್ಟೇ ಅಲ್ಲ, ಭಾರತದ ಬಳಿ ಸಾಕಾಗುವಷ್ಟು ಯುದ್ಧ ವಿಮಾನಗಳಿಲ್ಲ, ಅಟ್ಯಾಕಿಂಗ್ ಹೆಲಿಕಾಪ್ಟರ್ಗಳಿಲ್ಲ. 2026ರ ವೇಳೆಗೆ ಒಂದಷ್ಟು ಹೆಲಿಕಾಪ್ಟರ್ಗಳನ್ನು ಸೇವೆಯಿಂದ ನಿವೃತ್ತಗೊಳಿಸಲಾಗುತ್ತೆ. ಹೀಗಾಗಿ ಹೆಲಿಕಾಪ್ಟರ್ಗಳ ಕೊರತೆ ಉಂಟಾಗುತ್ತೆ. ಯುದ್ಧ ವಿಮಾನಗಳು ಕೂಡ ನಮ್ಮ ಬಳಿ ತುಂಬ ಕಡಿಮೆ ಇವೆ. ನಮ್ಮ ವಾಯುಪಡೆ ಕೇಳಿದಷ್ಟು ಯುದ್ಧ ವಿಮಾನಗಳನ್ನು ಪೂರೈಸೋದಕ್ಕೆ ಭಾರತದ ಸರ್ಕಾರಕ್ಕೆ ಸಾಧ್ಯ ಆಗಿಲ್ಲ. ಇವರು ಖರೀದಿ ಮಾಡ್ತಿಲ್ಲ. ಸ್ವದೇಶಿ ತೇಜಸ್ ಮತ್ತು ಆಮ್ಕಾ ಪ್ರಾಜೆಕ್ಟ್ ಹೆಸರು ಹೇಳ್ತಾ ಭಾರತ ಯುದ್ಧ ವಿಮಾನಗಳ ಖರೀದಿಯನ್ನ ಮಾಡ್ತಾ ಇಲ್ಲ. ಇನ್ನು ತೇಜಸ್ ಯುದ್ಧ ವಿಮಾನ ತಯಾರಿಕೆಯ ಜವಾಬ್ದಾರಿಯನ್ನ HALಗೆ ಕೊಡಲಾಗಿದೆ. ಅವರಿಗೆ ಹೆಚ್ಚು ಯುದ್ಧ ವಿಮಾನಗಳನ್ನು ಕಡಿಮೆ ಸಮಯದಲ್ಲಿ ತಯಾರು ಮಾಡೋ ಶಕ್ತಿ ಇಲ್ಲ. ವರ್ಷಕ್ಕೆ 8 ತೇಜಸ್ ಯುದ್ಧ ವಿಮಾನಗಳಿಗಿಂತ ಹೆಚ್ಚಿನದನ್ನ HALನಿಂದ ಮಾಡೋದಕ್ಕೆ ಸಾಧ್ಯವಾಗೋದಿಲ್ಲ. ಇದರ ಪರಿಣಾಮ ವಾಯುಪಡೆಯ ಮೇಲೆ ಉಂಟಾಗುತ್ತೆ ಅನ್ನೋದು ಬ್ಲೂಮ್ಬರ್ಗ್ನ ವರದಿ ಹೇಳ್ತಾ ಇರೋ ಮಾತು. ಇಲ್ಲಿ ನಮಗೆ 2035ರ ವೇಳೆಗೆ 450 ಯುದ್ಧ ವಿಮಾನಗಳು ಬೇಕಾಗತ್ವೆ. ವರ್ಷಕ್ಕೆ 8 ಯುದ್ಧ ವಿಮಾನಗಳನ್ನು ತಯಾರು ಮಾಡುವ HAL ತನ್ನ ತಯಾರಿಕಾ ಶಕ್ತಿಯನ್ನು ದುಪ್ಪಟ್ಟು ಮಾಡಿಕೊಂಡ್ರೂ ಕೂಡ ಭಾರತೀಯ ವಾಯುಸೇನೆಯ ಬೇಡಿಕೆಯನ್ನು ಸಂಪೂರ್ಣವಾಗಿ ಪೂರೈಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಇಲ್ಲಿ ನಮ್ಮ ಪ್ರೊಡಕ್ಷನ್ ಸ್ಪೀಡನ್ನು ಹೆಚ್ಚು ಮಾಡ್ಕೋಬೇಕು ಅಥವಾ ಖಾಸಗಿ ಕಂಪನಿಗಳನ್ನು ತೊಡಗಿಸ್ಕೊಂಡು ರಕ್ಷಣಾ ಉಪಕರಣ ತಯಾರಿಗೆ ಮತ್ತಷ್ಟು ವೇಗವನ್ನು ಕೊಡಬೇಕು. ಇಲ್ಲಿ ಕೆಲ ವಿಷಯಗಳಲ್ಲಿ ಬ್ಲೂಮ್ಬರ್ಗ್ ಹೇಳ್ತಾ ಇರೋದು ನಿಜ ಇದೆ. ಹಾಗಂತ ಮೇಕ್ ಇನ್ ಇಂಡಿಯಾ ಅನ್ನೋದೇ ಒಂದು ವೈಫಲ್ಯ ಅಂತ ಹೇಳೋದಕ್ಕೆ ಕೂಡ ಸಾಧ್ಯ ಆಗೋದಿಲ್ಲ. ಈ ರಕ್ಷಣಾ ಉತ್ಪನ್ನಗಳು ಮತ್ತು ಅದರ ವ್ಯಾಪಾರ ವಹಿವಾಟು ಇದೆಯಲ್ಲ, ಇದು ಕೋಟ್ಯಂತರ ಡಾಲರ್ಗಳ ವ್ಯಾಪಾರ. ಅಮೆರಿಕಾದಲ್ಲಂತೂ ಸರ್ಕಾರಗಳನ್ನು ರಚಿಸುವ ಮತ್ತು ಉರುಳಿಸುವ ಶಕ್ತಿ ಇರೋದು ಈ ಆಯುಧ ತಯಾರಿಕಾ ಇಂಡಸ್ಟ್ರಿಗೆ. ಆಯುಧ ಮತ್ತು ಔಷಧ ತಯಾರಿಕಾ ಇಂಡಸ್ಟ್ರಿ ಇವತ್ತು ಇಡೀ ಜಗತ್ತನ್ನು ಆಳುತ್ತೆ. ಅಂಥ ಆಯುಧ ಇಂಡಸ್ಟ್ರಿಗಳಿಗೆ ಭಾರತದಂಥ ಅತಿದೊಡ್ಡ ಮಾರುಕಟ್ಟೆಯನ್ನು ಕಳ್ಕೊಳ್ಳೋದಿಷ್ಟ ಇಲ್ಲ. ಭಾರತ ಯಾವಾಗಲೂ ಅವರ ಖರೀದಿದಾರ ದೇಶ ಆಗಿರಬೇಕು. ಆದರೆ ಇತ್ತೀಚೆಗೆ ಭಾರತ ಕೇವಲ ಖರೀದಿದಾರನಾಗೋದಕ್ಕೆ ಇಷ್ಟಪಡ್ತಾ ಇಲ್ಲ. ನೀವು ನಮ್ಮಲ್ಲಿಗೆ ಬನ್ನಿ, ತಯಾರು ಮಾಡಿ, ತಂತ್ರಜ್ಞಾನವನ್ನು ನಮ್ಮ ಜೊತೆ ಹಂಚಿಕೊಳ್ಳಿ ಅನ್ನೋದು ಭಾರತ ಇತ್ತೀಚೆಗೆ ಹೇಳ್ತಾ ಇರೋ ಮಾತು. ಈ ತಂತ್ರಜ್ಞಾನ ಹಂಚಿಕೊಳ್ಳೋದು ಅನ್ನೋ ನಿಬಂಧನೆ ಇದೆಯಲ್ಲ, ಇದರಿಂದಾಗಿಯೇ ಭಾರತದ ಸಬ್ಮರಿನ್ ತಯಾರಿಕಾ ಯೋಜನೆ ನೆನೆಗುದಿಗೆ ಬಿದ್ದಿದೆ. ಭಾರತದ ಕಂಡೀಷನ್ಗಳನ್ನು ಪೂರೈಸೋದಕ್ಕೆ ಸಾಧ್ಯವಾಗೋದಿಲ್ಲ ಅಂತ ರಷ್ಯಾ, ಫ್ರಾನ್ಸ್, ಜರ್ಮನಿ ಮುಂತಾದ ದೇಶಗಳು ಸಬ್ಮರಿನ್ ತಯಾರಿ ಬಿಡ್ನಿಂದ ಹಿಂದೆ ಸರಿದಿವೆ. ರಷ್ಯಾ ತನ್ನ ಹಳೆಯ ಸೋವಿಯತ್ ಕಾಲದ ಸಬ್ಮರಿನ್ಗಳನ್ನು ಭಾರತಕ್ಕೆ ಆಫರ್ ಮಾಡಿದೆ. ಆದರೂ ಅದನ್ನು ತಗೊಳ್ಳೋದಕ್ಕೆ ಭಾರತ ಸಿದ್ಧ ಇಲ್ಲ. ಇಲ್ಲಿ ಭಾರತದ ಕನ್ಸರ್ನ್ ಏನು ಅಂದರೆ, ನಾವು ಬರೀ ಖರೀದಿ ಮಾಡ್ತಾ ಹೋದರೆ ನಿಮ್ಮ ಮೇಲೆ ಎಲ್ಲದಕ್ಕೂ ಡಿಪೆಂಡ್ ಆಗಬೇಕಾಗತ್ತೆ. ಅಂತಾರಾಷ್ಟ್ರೀಯ ಸಂಬಂಧಗಳು ಯಾವೂ ಕೂಡ ಯಾವಾಗಲೂ ಶಾಶ್ವತವಾಗಿ ಒಂದೇ ಥರ ಇರೋದಿಲ್ಲ. ಹೀಗಿರುವಾಗ ಆಯುಧ ಕ್ಷೇತ್ರದ ಡಿಪೆಂಡೆನ್ಸಿ ಅನ್ನೋದು ನಮ್ಮನ್ನು ಪರೋಕ್ಷವಾಗಿ ಗುಲಾಮರನ್ನಾಗಿ ಮಾಡುತ್ತೆ. ಹಾಗಲ್ಲದೆ ನೀವು ನಮ್ಮ ದೇಶಕ್ಕೆ ಬಂದು ಇಲ್ಲಿನ ಕಂಪನಿಗಳ ಜೊತೆ ಪಾಲುದಾರಿಕೆಯಲ್ಲಿ ಇಲ್ಲೇ ನಿಮ್ಮ ಪ್ರಾಡಕ್ಟನ್ನು ತಯಾರು ಮಾಡಿ, ಇಲ್ಲಿ ಸರ್ವಿಸ್ ಸೆಂಟರ್ ಓಪನ್ ಮಾಡಿ, ಇಲ್ಲಿಂದಲೇ ಬೇರೆ ದೇಶಗಳಿಗೆ ಬೇಕಾದರೂ ರಫ್ತನ್ನು ಮಾಡಿ, ಹೀಗೆ ಮಾಡೋದ್ರಿಂದ ನಮಗೆ ತಂತ್ರಜ್ಞಾನ ಸಿಕ್ಕಾಗುತ್ತೆ, ಇಲ್ಲಿನ ಕಂಪನಿಗಳಿಗೆ ಕೆಲಸ ಸಿಗುತ್ತೆ, ನಮಗೆ ವಿದೇಶಿ ವಿನಿಮಯ ಉಳಿದಂತಾಗತ್ತೆ, ಜೊತೆಗೆ ಡಿಪೆಂಡೆನ್ಸಿ ಕೂಡ ಕಡಿಮೆ ಆಗುತ್ತೆ. ಈಗ ಉದಾಹರಣೆಗೆ ರಷ್ಯಾ ಅಂತ ತಗೊಳ್ಳಿ. ಈ ಹಿಂದೆ ಯಾವೆಲ್ಲ ದೇಶಗಳು ರಷ್ಯಾದ ಬಳಿ ಆಯುಧ ಖರೀದಿಯನ್ನು ಮಾಡಿವೆಯೋ ಅವರು ಈಗ ಅಮೆರಿಕಾದ ನಿರ್ಬಂಧಗಳ ಕಾರಣದಿಂದ ರಷ್ಯಾ ಆಯುಧಗಳಿಗೆ ಬೇಕಾದ ಬಿಡಿ ಭಾಗಗಳು ಹಾಗೂ ಸರ್ವಿಸ್ ಸಿಗದೆ ಒದ್ದಾಡಬೇಕಾದ ಪರಿಸ್ಥಿತಿ ಬಂದಿದೆ. ಇನ್ನು ರಷ್ಯಾದ ಒಂದಷ್ಟು ಆಯುಧಗಳು ಭಾರತದಲ್ಲಿ ತಯಾರಾಗತ್ವೆ. ನಾವು ಸಾಕಷ್ಟು ವರ್ಷಗಳಿಂದ ರಷ್ಯಾ ಆಯುಧಗಳನ್ನು ಬಳಕೆ ಮಾಡ್ತಾ ಇದ್ದೀವಿ. ಇಲ್ಲಿ ಸ್ಪೇರ್ಸ್ ಕೂಡ ತಯಾರು ಮಾಡ್ಕೋತೀವಿ. ಹೀಗಾಗಿ ಈಗ ಸಂಕಷ್ಟದಲ್ಲಿರೋ ಇನ್ನಿತರ ದೇಶಗಳಿಗೂ ಆ ಸೇವೆಯನ್ನು ಕೊಡೋದಕ್ಕೆ ಭಾರತಕ್ಕೆ ಸಾಧ್ಯ ಆಗುತ್ತೆ. ಇದನ್ನೇ ಭಾರತ ಎಲ್ಲ ದೇಶಗಳ ಆಯುಧ ತಯಾರಕರಿಂದ ಕೂಡ ಬಯಸ್ತಾ ಇರೋದು. ಆದರೆ ಭಾರತ ಯಾವಾಗಲೂ ಖರೀದಿದಾರನಾಗಿ ಮಾತ್ರ ಇರಲಿ ಅಂತ ಆ ದೇಶಗಳು ಬಯಸುತ್ತವೆ. ಅದು ಅವರ ವ್ಯಾಪಾರಿ ದೃಷ್ಟಿಕೋನ. ಸಹಜಾನೇ ಅಲ್ವಾ? ಭಾರತದಂಥ ಒಂದು ದೊಡ್ಡ ದೇಶ ಖರೀದಿದಾರನಾಗಿ ಉಳಿದಷ್ಟು ದಿನ ಅದರ ಮೇಲೆ ದೊಡ್ಡ ದೇಶಗಳ ಹಿಡಿತಾ ಇರುತ್ತೆ, ಹುಕುಂ ಚಲಾಯಿಸೋದಕ್ಕೆ ಸಾಧ್ಯ ಆಗುತ್ತೆ. ಹಾಗಲ್ಲದೇ ಇದ್ರೆ ಭಾರತ ಯಾರದಾದರೂ ಮಾತು ಕೇಳುತ್ತಾ? ಈಗಲೇ ನೋಡಿ, ಪಕ್ಕದಲ್ಲಿ ಚೈನಾದ ಥ್ರೆಟ್ ಇದ್ದು ಕೂಡ ಭಾರತ ಅಮೆರಿಕ ಹಾಗೂ ಐರೋಪ್ಯ ದೇಶಗಳ ಮಾತನ್ನು ಎಲ್ಲದರಲ್ಲೂ ಕೇಳ್ತಾ ಇಲ್ಲ. ರಷ್ಯಾದ ತೈಲ ಆಮದು ಮಾಡ್ಕೊಳ್ಳೋದನ್ನು ಭಾರತ ನಿಲ್ಲಿಸಿಲ್ಲ. ಬದಲಿಗೆ ಪಾಶ್ಚಾತ್ಯರ ಹಿಪೋಕ್ರಸಿಯ ವಿರುದ್ಧ ಭಾರತದ ವಿದೇಶಾಂಗ ಸಚಿವರು ಅಂತಾರಾಷ್ಟ್ರೀಯ ವೇದಿಕೆಗಳಲ್ಲಿ ನೇರವಾಗಿ ಮಾತಾಡ್ತಾ ಇದ್ದಾರೆ. ಶ್ರೇಷ್ಠತೆಯ ರೋಗವನ್ನು ಮೈಗಂಟಿಸಿಕೊಂಡ ಪಶ್ಚಿಮದ ಜನಕ್ಕೆ ಇದನ್ನು ಸಹಿಸಿಕೊಳ್ಳೋದಕ್ಕೆ ಸಾಧ್ಯ ಆಗ್ತಿಲ್ಲ. ಹೀಗಿರುವಾಗ ಶಸ್ತ್ರಾಸ್ತ್ರಗಳ ವಿಷಯದಲ್ಲೂ ಭಾರತ ಸಶಕ್ತ ದೇಶವಾಗಿ ಬಿಟ್ರೆ ಅವ್ರ ಮಾತನ್ನು ಇನ್ನೆಲ್ಲಿ ಕೇಳುತ್ತೆ? ಏಷ್ಯಾದ ಮತ್ತೊಂದು ಶಕ್ತಿಯಾಗಿ ಭಾರತ ಬೆಳೆದು ನಿಲ್ಲುತ್ತೆ. ಅದನ್ನು ಸಹಿಸಿಕೊಳ್ಳೋದಕ್ಕೆ ಪಶ್ಚಿಮದ ಜಗತ್ತಿಗೆ ಸಾಧ್ಯವಾಗ್ತಾ ಇಲ್ಲ. ಪಶ್ಚಿಮ ಬಿಡಿ, ಪೂರ್ವದ ಜಗತ್ತಿಗೆ ಕೂಡ ಇದನ್ನು ಜೀರ್ಣ ಮಾಡ್ಕೊಳ್ಳೋದಕ್ಕೆ ಕಷ್ಟ ಆಗ್ತಾ ಇದೆ. ಈಗ ರಷ್ಯಾನೇ ತಗೊಳ್ಳಿ. ಅದು ನಮಗೆ ತುಂಬಾನೇ ಹತ್ತಿರದ ಮಿತ್ರ ದೇಶ.
ಭಾರತ ಸ್ವಾತಂತ್ರ್ಯ ಬಂದಾಗಿಂದ ಕೂಡ ರಷ್ಯಾ ಜೊತೆ ಸ್ನೇಹವನ್ನು ಇಟ್ಟುಕೊಂಡಿದೆ. ರಷ್ಯಾ ಜೊತೆ ನಮಗೆ ರಕ್ಷಣಾ ಒಪ್ಪಂದಗಳಿವೆ. ಭಾರತಕ್ಕಾಗಿ ರಷ್ಯಾ ವಿಶ್ವಸಂಸ್ಥೆಯಲ್ಲಿ ವೀಟೋ ಹಕ್ಕನ್ನು ಚಲಾಯಿಸಿದೆ. 1971 ಯುದ್ಧದ ಸಮಯದಲ್ಲಿ ಅಮೆರಿಕ ಮತ್ತು ಬ್ರಿಟಿಷ್ ಯುದ್ಧ ನೌಕೆಗಳನ್ನು ಎದುರಿಸೋದಕ್ಕೆ ರಷ್ಯಾ ತನ್ನ ನೌಕಾದಳವನ್ನು ಭಾರತ ಮತ್ತು ಬಾಂಗ್ಲಾದೇಶದ ಪರ ಸಮುದ್ರಕ್ಕಿಳಿಸಿತ್ತು. ನಮ್ಮ ವಾಯುಪಡೆಯಲ್ಲಿ ರಷ್ಯಾದ ಮಿಗ್ ಮತ್ತು ಸುಖಾಯಿಗಳಿವೆ. ಭೀಷ್ಮ ಟ್ಯಾಂಕುಗಳು, ಬ್ರಹ್ಮೋಸ್ ಮಿಸೈಲು, ಕಲಾಶ್ನಿಕೋವ್ ಬಂದೂಕುಗಳು ಸೇರಿದ ಹಾಗೆ ಸಾಕಷ್ಟು ರಕ್ಷಣಾ ಸಾಮಗ್ರಿಯನ್ನು ಭಾರತ ರಷ್ಯಾ ಜಂಟಿಯಾಗಿ ತಯಾರು ಮಾಡುತ್ತವೆ. ರಷ್ಯಾ ಯುಕ್ರೇನ್ ಮೇಲೆ ಯುದ್ಧ ಸಾರಿ ಇಡೀ ಪಶ್ಚಿಮದ ಜಗತ್ತು ರಷ್ಯಾನ ಅಸ್ಪೃಶ್ಯ ದೇಶದ ಹಾಗೆ ದೂರ ಇಟ್ಟಾಗಲೂ ಭಾರತ ರಷ್ಯಾ ಜೊತೆಗಿನ ಸಂಬಂಧಗಳನ್ನು ಕಳ್ಕೊಂಡಿಲ್ಲ. ನಮ್ಮ ರಷ್ಯಾ ಸಂಬಂಧ ಇನ್ನೂ ಗಟ್ಟಿಯಾಗತ್ತೆ. ಯಾರು ರಷ್ಯಾನ ದೂರ ಮಾಡಿದ್ರು ನಾವು ದೂರ ಮಾಡೋದಿಲ್ಲ ಅಂತ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಮೊನ್ನೆ ಮತ್ತೊಮ್ಮೆ ಗಟ್ಟಿ ದನಿಯಲ್ಲಿ ಹೇಳಿದ್ದಾರೆ. ಇಂಥ ರಷ್ಯಾ ಕೂಡ ಭಾರತ ತನ್ನದೇ ಆದ ಒಂದು ಯುದ್ಧ ವಿಮಾನ ವಾಹಕವನ್ನು ತಯಾರು ಮಾಡಿಕೊಳ್ಳುತ್ತೆ ಅಂದಾಗ ಅದಕ್ಕೆ ಬೇಕಾದ ಉಕ್ಕು ಕೊಡೋದಕ್ಕೆ ನಿರಾಕರಿಸಿತ್ತು. ಹಾಗಂತ ಹೇಳ್ತಾ ಇರೋದು ಕೊಚ್ಚಿಯ ಶಿಪ್ಯಾರ್ಡ್ ಚೇರ್ಮನ್ ಹಾಗೂ MD ಮಧು ಎಸ್ ನಾಯರ್. ನಾವು INS ವಿಕ್ರಾಂತ್ ತಯಾರು ಮಾಡಿಕೊಳ್ಳುವವರೆಗೆ ರಷ್ಯಾದ ಯುದ್ಧ ವಿಮಾನ ವಾಹಕಗಳನ್ನು ಬಳಸ್ತಾ ಇದ್ವಿ. ನಾವೇ ಒಂದು ಸ್ವಂತದ್ದು ಸ್ವದೇಶದಲ್ಲಿ ತಯಾರು ಮಾಡ್ಕೋಬೇಕು ಅಂತ ಆದಾಗ ಅದಕ್ಕೆ ಬಳಸುವ ವಿಶೇಷ ಸ್ಟೀಲ್ ಬೇಕಾಗಿತ್ತು. ಅದಕ್ಕಾಗಿ ಭಾರತ ರಷ್ಯಾಗೆ ಬೇಡಿಕೆಯನ್ನು ಸಲ್ಲಿಸಿತ್ತಂತೆ. ಆದರೆ ಆ ವಿಶೇಷ ಉಕ್ಕು ಪೂರೈಕೆ ಮಾಡೋದಕ್ಕೆ ರಷ್ಯಾ ನಿರಾಕರಿಸಿಬಿಡ್ತು. ಅದಕ್ಕೆ ಕಾರಣ ಚೈನಾದ ಒತ್ತಡವೂ ಇರಬಹುದು, ಅಥವಾ ಭಾರತ ಯುದ್ಧ ವಿಮಾನ ವಾಹಕವನ್ನು ತಯಾರು ಮಾಡಿಕೊಂಡ್ರೆ ನಮ್ಮ ಆಯುಧಗಳನ್ನು ಖರೀದಿ ಮಾಡೋದಿಲ್ಲ ಅನ್ನೋ ಸ್ವಾರ್ಥಪೂರಿತ ಯೋಚನೆ ಕೂಡ ಆಗಿರಬಹುದು. ಏನೇ ಆದರೂ ಅವರು ಉಕ್ಕು ಕೊಡೋದಕ್ಕೆ ನಿರಾಕರಿಸಿದರು. ಹೀಗಾಗಿ ಭಾರತ ತನಗೆ ಬೇಕಾದ ಆ ವಿಶೇಷ ಉಕ್ಕನ್ನು ತಾನೇ ಇಲ್ಲೇ ತಯಾರು ಮಾಡಿಕೊಳ್ತು. DRDO ಹಾಗೂ ಸ್ಟೀಲ್ ಅಥಾರಿಟಿ ಆಫ್ ಇಂಡಿಯಾಗಳು INS ವಿಕ್ರಾಂತ್ಗೆ ಬೇಕಾದ ವಿಶಿಷ್ಟ ಉಕ್ಕನ್ನು ತಯಾರು ಮಾಡಿಕೊಟ್ವು ಅಂತ ಕೊಚಿನ್ ಶಿಪ್ಯಾರ್ಡ್ ಅಧ್ಯಕ್ಷ ಮಧು ಹೇಳಿದ್ದಾರೆ. ಅಂದಹಾಗೆ ಈ ವಿಕ್ರಾಂತ್ ತಯಾರಾಗಿದ್ದು ಇದೇ ಕೊಚಿನ್ ಶಿಪ್ಯಾರ್ಡ್ ಲಿಮಿಟೆಡ್ ಅಲ್ಲಿ. ಇಲ್ಲಿ ರಷ್ಯಾ ನಮಗೆ ಉಕ್ಕು ಕೊಡೋದಕ್ಕೆ ನಿರಾಕರಿಸಿದ್ರಿಂದ ಏನಾದರೂ ನಷ್ಟ ಆಯ್ತಾ? ಯುದ್ಧ ವಿಮಾನ ವಾಹಕ ನಿರ್ಮಾಣ ಸ್ವಲ್ಪ ತಡ ಆಯಿತು ಅನ್ನೋದು ಬಿಟ್ಟರೆ ಭಾರತ ತನ್ನ ಆಮದು ಮಾಡಿಕೊಳ್ಬೇಕಾದ ವಸ್ತುವನ್ನು ತಾನೇ ತಯಾರು ಮಾಡಿಕೊಳ್ಳೋದಕ್ಕೆ ಇದರಿಂದ ಸಾಧ್ಯ ಆಯಿತು. ಭಾರತದೇ ಉಕ್ಕನ್ನು ಬಳಸಿದ ಹೆಮ್ಮೆ ನಮ್ಮದಾಯಿತು. ಅಷ್ಟೇ ಅಲ್ಲ, ಮುಂದೆ ನಾವು 3ನೇ ಯುದ್ಧ ವಿಮಾನ ವಾಹಕ INS ವಿಶಾಲ್ ತಯಾರು ಮಾಡೋದಕ್ಕೆ ಹೋಗ್ತಾ ಇದ್ದೀವಲ್ವಾ, ಅದನ್ನು ಕೂಡ ಯಾರ ಹಂಗೂ ಇಲ್ಲದೆ ನಾವೇ ತಯಾರು ಮಾಡಿಕೊಳ್ಳಬಹುದು ಅನ್ನೋ ವಿಶ್ವಾಸ ಭಾರತೀಯ ನೌಕಾಪಡೆಗೆ ಬಂತು. ಇದು ಮೇಕ್ ಇನ್ ಇಂಡಿಯಾದ ತಾಕತ್ತು ಮತ್ತು ಅದರಿಂದ ಆಗ್ತಾ ಇರೋ ಲಾಭ. ಇಂಥವೆಲ್ಲ ಭಾರತಕ್ಕೆ ಹೊಸವೇನೂ ಅಲ್ಲ ಬಿಡಿ. ಈ ಹಿಂದೆ ನಮ್ಮ ಚಂದ್ರಯಾನಕ್ಕೆ ಬೇಕಾದ ಲ್ಯಾಂಡಿಂಗ್ ವೆಹಿಕಲ್ ಅನ್ನು ತಯಾರು ಮಾಡಿಕೊಡೋ ವಿಷಯದಲ್ಲಿ ಕೂಡ ರಷ್ಯಾ ಹೀಗೆ ಕೈಕೊಟ್ಟಿತ್ತು ಮತ್ತು ಅದನ್ನು ಭಾರತವೇ ತಯಾರು ಮಾಡಿಕೊಳ್ಬೇಕಾಗಿ ಬಂತು. ಇಲ್ಲಿ ಯಾವುದೇ ದೇಶ ಕೂಡ ಯಾವ ದೇಶಕ್ಕೂ ಶಾಶ್ವತ ಮಿತ್ರ ಅಥವಾ ಶಾಶ್ವತ ಶತ್ರು ಅಲ್ಲ. ನಮ್ಮಿಂದ ಲಾಭ ಆಗೋದಾದರೆ ಎಲ್ಲರೂ ನಮಗೆ ಮಿತ್ರರೇ, ಹಾಗಲ್ಲದೆ ಇದ್ರೆ ಇಲ್ಲ ಅಷ್ಟೇ. ಈಗ ಅಮೆರಿಕ ಇದೆ, ಅವರಿಗೆ ಯಾವಾಗಲೂ ದೊಡ್ಡಣ್ಣ ಅಂತ ಅನ್ನಿಸ್ಕೊಳ್ಳೇಬೇಕು, ಅವರು ಹೇಳಿದ ಹಾಗೆ ಜಗತ್ತು ಕೇಳಬೇಕು ಅನ್ನೋ ಬಯಕೆ. ಹೀಗಾಗಿ ಅವರಿಗೆ ಪಾಕಿಸ್ತಾನದಂತಹ ದೇಶಗಳು ಬೇಗ ಇಷ್ಟ ಆಗತ್ವೆ. ಸ್ವಂತ ನಿರ್ಧಾರ ತೆಗೆದುಕೊಳ್ಳೋ ಭಾರತ ಅಲ್ಲ. ಇದು ಸರಿ ಹೋಗಬೇಕು ಅಂದ್ರೆ ಭಾರತ ತನ್ನ ಆರ್ಥಿಕ ಶಕ್ತಿಯನ್ನು ಕೂಡ ಬೆಳೆಸ್ಕೋಬೇಕು ಮತ್ತು ಭಾರತದ ಅಗತ್ಯ ಜಗತ್ತಿಗೆ ಅನಿವಾರ್ಯ ಅನ್ನೋ ಥರದ ಪರಿಸ್ಥಿತಿ ನಿರ್ಮಾಣ ಆಗಬೇಕು. ಅದಕ್ಕಾಗಿ ಭಾರತ ಸ್ವಾವಲಂಬಿ ಆಗಬೇಕು. ಅದಕ್ಕೆ ಮೇಕ್ ಇನ್ ಇಂಡಿಯಾನೂ ಬೇಕು, ಮೇಡ್ ಇನ್ ಇಂಡಿಯಾನೂ ಬೇಕು. ಆದರೆ ಯಾವುದನ್ನು ವೇಗವಾಗಿ ಮಾಡುವ ಇಚ್ಛಾಶಕ್ತಿ ಮತ್ತು ಅದಕ್ಕೆ ಬೇಕಾಗುವ ಹಣಕಾಸಿನ ಅಗತ್ಯಗಳನ್ನು ಪೂರೈಸುವ ಕಮಿಟ್ಮೆಂಟ್ ಸರ್ಕಾರಕ್ಕಿರಬೇಕು. ಬರೀ ಘೋಷಣೆಗಳು ಮಾತ್ರ ಆದರೆ ಅದರಿಂದ ಲಾಭಕ್ಕಿಂತ ನಷ್ಟ ಹೆಚ್ಚಾಗತ್ತೆ. ಇದು ಗೆಳೆಯರೆ ಭಾರತದ ಮೇಕ್ ಇನ್ ಇಂಡಿಯಾ ಬಗ್ಗೆ ಇದ್ದಿರುವ ವಿದೇಶಿ ಅಪಸ್ವರಗಳು ಹಾಗೂ ಭಾರತ ಸ್ವಾವಲಂಬಿ ಆಗೋದನ್ನ ಅವರು ಯಾಕೆ ಇಷ್ಟಪಡೋದಿಲ್ಲ ಅನ್ನೋದಕ್ಕೆ ಸಂಬಂಧಪಟ್ಟ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.